ಕಳೆದ ವರ್ಷ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಮಣಿಪುರ ಬೆತ್ತಲೆ ಮೆರವಣಿಗೆ ಹಾಗೂ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಚಾರ್ಜ್ ಶೀಟ್ನ ಸಿಬಿಐ ಅಧಿಕಾರಿಗಳು ಇದೀಗ ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಒಂದು ಭಯಾನಕ ಮಾಹಿತಿ ಇದೀಗ ಉಲ್ಲೇಖ ಆಗಿದೆ. ಏನದು ಮಾಹಿತಿ? ಯಾವ ಮಹಿಳೆಯರನ್ನ ಗಲಭೆಕೋರರ ಗುಂಪು ಬೆತ್ತಲೆ ಮೆರವಣಿಗೆ ಮಾಡಿತು, ಆ ಮಹಿಳೆಯರನ್ನ ಗಲಭೆಕೋರರ ಗುಂಪಿಗೆ ಒಪ್ಪಿಸಿದ್ದೇ ಪೊಲೀಸರು. ಇಂತಹ ಒಂದು ಗಂಭೀರ ಮಾಹಿತಿ ಈಗ ತಿಳಿದು ಬರ್ತಾ ಇದೆ. ಮಣಿಪುರ ಕಾಂಗ್ಪೋನಿ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಜನಾಂಗೀಯ ಸಂಘರ್ಷದ ವೇಳೆ ಆ ಗಲಭೆಕೋರರಿಗೆ ಹೆದರಿ ಪೊಲೀಸರ ಜಿಪ್ಸಿಯಲ್ಲಿ ಇಬ್ಬರು ಮಹಿಳೆಯರು ಅಡಗಿ ಕುಳಿತಿದ್ರು. ಜಿಪ್ಸಿಯಲ್ಲಿ ಆಶ್ರಯ ಪಡೆದಿದ್ದಂತಹ ಕುಕಿ ಜೋ ಸಮುದಾಯದ ಇಬ್ಬರು ಮಹಿಳೆಯರನ್ನ ಸಾವಿರ ಮೈತೇಯಿ ಗಲಭೆಕೋರರ ಗುಂಪಿಗೆ ಪೊಲೀಸ್ ಅಧಿಕಾರಿಗಳೇ ಒಪ್ಪಿಸಿದ್ರು ಅನ್ನುವಂತಹ ಒಂದು ಭಯಾನಕ ಅಂಶ ಈಗ ಹೊರಗೆ ಬಿದ್ದಿದೆ. ಇನ್ನು ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಇದೀಗ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮಣಿಪುರದ ಫೈಲ್ಸನ್ನು ನಾವು ನೋಡ್ತಾ ಹೋಗೋದಾದರೆ, ಮಣಿಪುರದ ಜನಾಂಗೀಯ ಸಂಘರ್ಷದಲ್ಲಿ ಇಬ್ಬರು ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಲಾಯಿತು. ಇನ್ನು ಮಹಿಳೆ ಯಾರು? ಈ ಮಹಿಳೆ ಒಬ್ಬ ಮಾಜಿ ಕಾರ್ಗಿಲ್ ಯೋಧನ ಪತ್ನಿ. ಆ ಕಾರ್ಗಿಲ್ ಯೋಧ ಕೂಡ ನಾನು ದೇಶದ ಗಡಿಯನ್ನು ಕಾದೆ, ಆದರೆ ನನ್ನ ದೇಶದ ಮಾನವನ್ನು ಕಾಪಾಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಕಂಬನಿ ಕೂಡ ಇಟ್ಟಿದ್ರು. ಇನ್ನು ಈ ಬೆತ್ತಲೆ ಮೆರವಣಿಗೆ 30ಕ್ಕೂ ಹೆಚ್ಚು ಜನರಿಂದ ಇಬ್ಬರು ಮಹಿಳೆಯರ ಮೇಲೆ ಅತ್ಯಾಚಾರ ಕೂಡ ಆಗಿತ್ತು. ಘಟನೆಯಲ್ಲಿ ಅದೇ ಕುಟುಂಬಕ್ಕೆ ಸೇರಿದಂತಹ 3ನೇ ಮಹಿಳೆ ಮೇಲೂ ಕೂಡ ಹಲ್ಲೆ ನಡೆಸಿ ಅವರನ್ನು ಬೆತ್ತಲು ಮಾಡಿ ಪ್ರಯತ್ನ ಕೂಡ ನಡೀತು. ಮಹಿಳೆ ಮೊಮ್ಮಗಳನ್ನು ಬಿಗಿಯಾಗಿ ಹಿಡಿದಿದ್ದರಿಂದಾಗಿ ಪ್ರಯತ್ನದಲ್ಲಿ ವಿಫಲವಾದರು. ಇನ್ನು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಭತ್ತದ ಗದ್ದೆಯಲ್ಲಿ ಬಿದ್ದು 3 ಸಂತ್ರಸ್ತರು ಓಡಿದ್ದಾರೆ. ಇನ್ನು 3 ಸಂತ್ರಸ್ತರು ಕೂಡ ಸ್ಥಳದಲ್ಲಿ ಇದ್ದಂತಹ ಪೊಲೀಸರಿಗೆ ಅಂಗಲಾಚಿ ಸಹಾಯವನ್ನು ಕೂಡ ಬೇಡಿದರು. ಈ ಒಂದು ಉದ್ರಿಕ್ತರ ಗುಂಪಿನಿಂದ, ಈ ರಕ್ಕಸರಿಂದ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಪೊಲೀಸರಲ್ಲಿ ಬೇಡಿಕೊಂಡ್ರು. ಆದರೆ ಪೊಲೀಸರು ಅವರನ್ನು ಅದೇ ಜನರ ಕೈಗೆ ಒಪ್ಪಿಸುವಂತಹ ಕೆಲಸವನ್ನು ಮಾಡಿದ್ರು. ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡಲಿಲ್ಲ. ಇನ್ನು ಅದರಲ್ಲಿ ಒಬ್ಬರು ಕಾರ್ಗಿಲ್ ಯುದ್ಧದ ಯೋಧನ ಪತ್ನಿಯಾಗಿದ್ದರು. ಸುರಕ್ಷಿತ ಸ್ಥಳಕ್ಕೆ ಪೊಲೀಸರು ತಲುಪಿಸೋದಕ್ಕೆ ಅಂತ ಅವರು ಬೇಡಿಕೊಂಡಂತಹ ಸಂದರ್ಭದಲ್ಲಿ ನಿರಾಕರಣೆ ಮಾಡ್ತಾರೆ. ಇದೇ ವೇಳೆ ವಾಹನದ ಕೀ ಇಲ್ಲ ಅಂತ ಪೊಲೀಸರು ಯಾವುದೇ ಸಹಾಯ ಮಾಡೋದಕ್ಕೆ ಅಂತ ಮುಂದಾಗೋದಿಲ್ಲ. ಇನ್ನು 2023ರ ಮೇ 4ರಂದು ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಭುಗಿಲೆದ್ದಿತ್ತು. 2 ತಿಂಗಳ ನಂತರ ಜುಲೈನಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ವಿಡಿಯೋ ವೈರಲ್ ಆಗಿತ್ತು. AK-47 ರೈಫಲ್ಗಳನ್ನು ಹೊಂದಿದ್ದಂತಹ ಗುಂಪಿನಿಂದ ಇಬ್ಬರು ಪೊಲೀಸರು ತಪ್ಪಿಸ್ಕೊಂಡು ಹೋಗಿದ್ರು. ಕಾಂಗ್ಪೋಕ್ಪಿ ಅನ್ನುವಂತಹ ಒಂದು ಜಿಲ್ಲೆಯ ಬಿ ಪೈನೋಮ್ ಗ್ರಾಮದ ಎಲ್ಲ ಮನೆಗಳನ್ನು ಕೂಡ ಉದ್ರಿಕ್ತರು ಧ್ವಂಸವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಉದ್ರಿಕ್ತರಿಂದ ತಪ್ಪಿಸಿಕೊಳ್ಳೋದಕ್ಕೆ 10 ಜನರು ಅರಣ್ಯಕ್ಕೆ ಓಡಿ ಹೋಗಿದ್ರು. ಅವರನ್ನು ಈ ಒಂದು ಉದ್ರಿಕ್ತರ ಬೇರೆ ಬೇರೆ ಗುಂಪುಗಳು ವಶಕ್ಕೆ ಕೂಡ ಪಡೆದುಕೊಂಡಿದ್ವು. ಇನ್ನೊಂದು ಹಳ್ಳಿಯ ಗಲಭೆಕೋರರು ಗುಂಪಿನ ಜೊತೆಯಲ್ಲಿ ಸೇರಿಕೊಂಡಿದ್ರು. ಅವರಿಂದ ತಪ್ಪಿಸಿಕೊಂಡು ಬಂದು ಪೊಲೀಸರ ವಾಹನದಲ್ಲಿ ಮಹಿಳೆಯರು ಕೂತ್ಕೊಂಡಿದ್ರು. ವಾಹನದಲ್ಲೇ ಗುಂಪು ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಸಂತ್ರಸ್ತರಿಗೆ ಪೊಲೀಸರು ಸಹಾಯ ಮಾಡಲೇ ಇಲ್ಲ.